ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈ ಕಾರಣದಿಂದಾಗಿ ಗೀತೆಯ ಅಧ್ಯಾಯ 8ರ ಶ್ಲೋಕ 1ರಲ್ಲಿ ಅರ್ಜುನನು ಕೇಳುತ್ತಾನೇನೆಂದರೆ, ಹೇ ಪ್ರಭು, ತಾವು ಗೀತೆಯ ಅಧ್ಯಾಯ ಸಂಖ್ಯೆ 7ರ ಶ್ಲೋಕ ಸಂಖ್ಯೆ 29ರಲ್ಲಿ ಯಾವ ತತ್ಬ್ರಹ್ಮನ ಮಾಹಿತಿಯನ್ನು ನೀಡಿರುವಿರೋ ಅದರಲ್ಲಿ ಏನು ಹೇಳಿದೆ? 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೇನೆಂದರೆ, ನನ್ನ ಮೇಲೆ ಆಶ್ರಿತನಾಗಿ, ಅಂದರೆ ನಾನೇನು ಮಾರ್ಗದರ್ಶನವನ್ನು ಮಾಡುತ್ತಿರುವೆನು, ನಾನೇನು ನಿನಗೆ ಜ್ಞಾನವನ್ನು ಹೇಳುತ್ತಿರುವೆನು, ಅದನ್ನು ಆಧಾರವನ್ನಾಗಿಸಿಕೊಂಡು ಯಾರು ತತ್ವದರ್ಶಿ ಸಂತನ ಹುಡುಕಾಟವನ್ನು ಮಾಡುವರೋ, ಯಾರಿಗೆ ತತ್ವದರ್ಶಿ ಸಂತ ಸಿಗುವರೋ, ಮತ್ತು ಯಾರು ತತ್ಬ್ರಹ್ಮನನ್ನು ಅರಿತಿದ್ದಾರೆ ಮತ್ತು ಇಡೀ ಆಧ್ಯಾತ್ಮಿಕ ಜ್ಞಾನದಿಂದ ಪರಿಚಿತರಾಗಿದ್ದಾರೆ ಮತ್ತು ಎಲ್ಲ ಕರ್ಮಗಳನ್ನು ಯಾರು ಬಲ್ಲವರಾಗಿದ್ದಾರೋ ಅವರು ಕೇವಲ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಹೊಂದುವ ಪ್ರಯತ್ನವನ್ನೇ ಮಾಡುತ್ತಾರೆ. ಜರಾ ಮರಣ್ ಮೋಕ್ಷಾಯೇ ಯತಂತಿ ಯೇ ಮಂ ಆಶ್ರಿತ್ಯ ಯತಂತಿ ಯೇ ಬ್ರಹ್ಮ ತತ್ ವಿದುಹು ಕೃತ್ಸ್ನಂ ಆಧ್ಯಾತ್ಮಂ ಮತ್ತು ಅಖಿಲ್ ಕರ್ಮ. ಅಂದರೆ ಆ ಅಖಿಲ್ ಆಧ್ಯಾತ್ಮಂ ಕೃತಸ್ನಂ ಕರ್ಮಂ ಅಂದರೆ ಎಲ್ಲ ಕರ್ಮಗಳಿಂದ, ಅಖಿಲ ಅಂದರೆ ಪೂರ್ಣ ಎಲ್ಲ ಕರ್ಮಗಳಿಂದ ಮತ್ತು ಪೂರ್ತಿ ಆಧ್ಯಾತ್ಮ ಜ್ಞಾನದಿಂದ ಮತ್ತು ತದ್ಬ್ರಹ್ಮನಿಂದ ಪರಿಚಿತನಾಗಿರುವವನು. ಇದರ ನೇರ ಅರ್ಥವಾಗಿದೆ 7ನೇ ಅಧ್ಯಾಯದ 29ನೇ ಶ್ಲೋಕದ್ದು. ಅಂದರೆ ಯಾವ ಸಾಧಕನು ಕೇವಲ ವೃದ್ಧಾಪ್ಯ ಮತ್ತು ಮೃತ್ಯು, ಜರ ಅಂದರೆ ವೃದ್ಧಾವಸ್ಥೆ, ಮರಣ್ ಅಂದರೆ ಮೃತ್ಯು, ಇವೆರಡರಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಯಾರು ಮಾಡುತ್ತಾರೆ ಮತ್ತು ಯಾರು ಹೀಗೆ ಮಾಡುತ್ತಾರೋ ಅವರು ನನ್ನ ಈ ಜ್ಞಾನದ ಆಶ್ರಯವನ್ನು ಪಡೆದಿರುತ್ತಾರೆ. ಅವರು ತತ್ವದರ್ಶಿ ಸಂತರ ಹುಡುಕಾಟವನ್ನು ಮಾಡಿದ್ದಾರೆ ಮತ್ತು ನಂತರ ಅವರಿಗೆ ತತ್ಬ್ರಹ್ಮನ ಅರಿವಾಗುವುದು, ಅಂದರೆ ಆಗ ಜ್ಞಾನವಾಗುವುದು. ಆ ಪೂರ್ಣ ಪರಮಾತ್ಮನೇ ಪೂಜೆಗೆ ಯೋಗ್ಯನು, ಅವನಿಂದಲೇ ಪೂರ್ಣ ಮೋಕ್ಷ ಆಗುವುದು. ಅಂದರೆ ಪರಮಾಕ್ಷರ ಬ್ರಹ್ಮನಿಂದಲೇ ಮತ್ತು ಅವನದೇ ಸಾಧನೆಯಿಂದ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಹೊಂದಲು ಸಾಧ್ಯ ಎಂಬುದು. ಮತ್ತು ಆ ವ್ಯಕ್ತಿ ಆ ತತ್ಬ್ರಹ್ಮನಿಂದ ಪರಿಚಿತನು ಮತ್ತು ಇಡೀ ಆಧ್ಯಾತ್ಮ ಜ್ಞಾನದಿಂದ, ಕರ್ಮದಿಂದ, ಆಧ್ಯಾತ್ಮ ಜ್ಞಾನದಿಂದ ಪರಿಚಿತನು ಮತ್ತು ಎಲ್ಲ ಕರ್ಮಗಳಿಂದ ಪರಿಚಿತನು ಆ ವ್ಯಕ್ತಿ. ಯಾರು ಕೇವಲ ಜರ ಮತ್ತು ಮರಣದಿಂದ ಮುಕ್ತಿಗಾಗಿಯೇ ಪ್ರಯತ್ನಶೀಲನು, ಸಾಧಕನು, ಸಾಧನೆ ಮಾಡುತ್ತಿರುವನು. ಈಗ ಗೀತೆಯ ಜ್ಞಾನದಾತ 4ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ, 9ನೇ ಶ್ಲೋಕದಲ್ಲಿ, ಗೀತೆಯ 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ, ಗೀತೆ ಅಧ್ಯಾಯ 10ರ ಶ್ಲೋಕ 2ರಲ್ಲಿ ಮತ್ತು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4ರ ಶ್ಲೋಕ 5 ಮತ್ತು 9ರಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಏನೆಂದರೆ, ನೋಡು ಅರ್ಜುನ, ನಿನ್ನ ಮತ್ತು ನನ್ನ ಬಹಳಷ್ಟು ಜನ್ಮಗಳಾಗಿ ಹೋಗಿವೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನ್ನ ಜನ್ಮ ಮತ್ತು ಕರ್ಮ ಅಲೌಕಿಕ ಆಗಿವೆ. ನೀನು ಮತ್ತು ನಾನು ಮೊದಲೂ ಕೂಡ ಜನ್ಮ ತಾಳಿದ್ದೆವು, ಮುಂದೆಯೂ ನಮ್ಮ ಜನ್ಮವಾಗುವುದು. ಹೀಗೆ ಯೋಚಿಸಿದರು ಅಂದರೆ ನಾವು ಕೇವಲ ವರ್ತಮಾನದಲ್ಲಿ ಮಾತ್ರ ಇದ್ದೇವೆಂದು. ನಂತರ 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಗೀತೆಯಲ್ಲಿ ಗೀತಾಜ್ಞಾನದಾತನು, ನನ್ನ ಉತ್ಪತ್ತಿಯನ್ನು, ನನ್ನ ಜನ್ಮವನ್ನು ಈ ದೇವತೆಗಳು, ಋಷಿಗಳು ಮತ್ತು ಸಿದ್ಧರು ತಿಳಿದಿಲ್ಲ. ಏಕೆಂದರೆ ಇವರೆಲ್ಲರದು ಉತ್ಪತ್ತಿಯ ಕಾರಣ ನಾನಾಗಿರುವೆನು. ಇವರು ನನ್ನಿಂದ ಉತ್ಪತ್ತಿಯಾದವರು, ಏಕೆಂದರೆ ಇವರೆಲ್ಲರದು ಕಾಲನ ಮೂಲಕವೇ ಜನ್ಮ ಆಗಿದೆ. ಇವರು ಕಾಲನ ಪುತ್ರರು. ಹೀಗೆ ಇಲ್ಲಿ ಗೀತೆ ಜ್ಞಾನದಾತ 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಹೇಳುತ್ತಿದ್ದಾನೇನೆಂದರೆ, ಯಾರು ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ ಅವರು ಆ ತತ್ಬ್ರಹ್ಮನಿಂದ, ತತ್ಬ್ರಹ್ಮ್ ಅಂದರೆ ಈಗ ಆ ತತ್ಬ್ರಹ್ಮನ ಬಗ್ಗೆ ಈಗ 8ನೇ ಅಧ್ಯಾಯದಲ್ಲಿ ತಿಳಿದು ಬರುವುದು. ಯಾರಾಗಿದ್ದಾನೆ ಆ ತತ್ಬ್ರಹ್ಮ್? ಅವನು ಗೀತೆ ಜ್ಞಾನದಾತನಿಗಿಂತ ಅನ್ಯನು. ಹಾಗಾಗಿ 8ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ, ಶ್ಲೋಕದಲ್ಲಿ ಅರ್ಜುನನು ಕೇಳಿದ ಕಿಂ ತದ್ಬ್ರಹ್ಮ್
ಆ ತದ್ಬ್ರಹ್ಮ್ ಯಾರು ಮತ್ತು ಯಾರಾಗಿದ್ದರೆ ಆ ಭಗವಂತ, ಅವನನ್ನು ಅರಿತ ನಂತರ ಕೇವಲ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ. ಹೀಗೆ ಪುಣ್ಯಾತ್ಮರೇ, 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತನು ಹೇಳಿದ್ದಾನೇನೆಂದರೆ ಅವನು ಪರಮಾಕ್ಷರ ಬ್ರಹ್ಮನು. ಇದರಿಂದ ಸ್ಪಷ್ಟವಾಯಿತೇನೆಂದರೆ ಅವನು ಗೀತಾ ಜ್ಞಾನದಾತನಿಗಿಂತ ಅನ್ಯನು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.